ನಾನು ಹೇಳ್ತೀನಿ ಅವ್ರಿಗೆ ಒಂದು 10 ದಿವಸದಿಂದ ಪಿ ಹೇಳ್ತಾ ಇದ್ದೀನಿ. ಈ ಟೂರ್ ಎಲ್ಲಾ ಅಧಿಕಾರಿ ಯಾವ ಪಿ ಬರ್ತಾ ಇಲ್ಲ. ನಮ್ಮ ಮೀಟಿಂಗ್ ಇದೆ, DDP ಹಾಕಿರ್ತಾ ಇದಾರ. ನೋಡ್ರಿ, ನಾ ಸ್ಕೂಲ್ ಹೋಗ್ತಾ ಇದ್ದೀನಿ, ಪೂಜಾ ಮಾಡ್ತಾ ಇದ್ದೀನಿ, ಊರಿಗೆ ಚೆನ್ನಾಗಿ ಅಪೀಲ್ ಮಾಡ್ತಾ ಇದ್ದೀನಿ, ಅವೇರ್ನೆಸ್ ಮಾಡ್ತಾ ಇದ್ದೀನಿ, ಅಡ್ಮಿಷನ್ ಆಗ್ಬೋದು ಹೇಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ ಬಿ ಇರ್ಬೇಕಾನ? ಬಿ ಇಲ್ಲ. ತಹಸೀಲ್ದಾರ್ ಇದೆ, ಆಲ್ ಒಂದು BO ಬಿಟ್ರೆ ಎಲ್ಲಾ ತಾಲೂಕು ಆಫೀಸರ್ ಜೊತೆ 2 ದಿನ ಬಂದ್ರು BO. ಆಮೇಲೆ ಅವ್ರಿಗೆ ಹೇಳಿದ್ದೀನಿ, ನೋಡಮ್ಮ ಸ್ಕೂಲ್ನಲ್ಲಿ ಏನ್ ಇದೆ, ಮೂರೇ ಅಡ್ಮಿಷನ್ ಅವ, ಇಲ್ಲಿ 3 ಟೀಚರ್ ಅವಂದ. ಅವ್ರಿಗೆ ಏನಾಗಿತ್ತು, ಒಂದು ಬಂದಾಯ್ತು. ಅವ್ರಿಗೆ ನಾಚಿಕೆ ಆಗ್ತಾ ಇತ್ತು. ನಾವು ಸಾರ್ ಹೋಗಿ ಇಲ್ಲಿ ನಾನು ಯೋಚನೆ ಮಾಡ್ತಾ ಇಲ್ಲ, ನಾವು ಹೇಳಿದೀನಿ ನೋಡ್ರಿ ಸ್ಕೂಲ್ ಯಾವ ತರ ಅವ ನೋಡ್ರಿ. 3 ದಿನ ಬಂದ್ರು, ಆಮೇಲೆ ಬಂದ್ರು. ನಿನ್ನೆ ಕೂಡ ಅವ್ರು ಬಂದಿಲ್ಲ, ಬಾಯ್ಕೆಲ್ಲ ಬಂದ್ರು, ಅವ್ರು ಬಂದಿಲ್ಲ. ಅವ್ರು ನಮ್ದೇನು ಜಗಳ ಇಲ್ಲ, ಬಟ್ ನಮ್ದು ಎಜುಕೇಶನ್ ಕ್ವಾಲಿಟಿ ಆಗ್ಬೇಕು. ನಾನು ಯಾವ ಕಾರಣಕ್ಕೆ ಬಿಡಲ್ಲ. ನಮ್ ಬೇಸ್ಮೆಂಟ್ ಎಜುಕೇಶನ್ ಅವ. ಎಜುಕೇಶನ್ ಸರಿ ಮಾಡಿದ್ರೆ ನಮ್ಮ ಎಲ್ಲ ಊರಿನಲ್ಲಿ ನಿರ್ಮಾಣ ಆಗ್ಬೇಕು. ನಮ್ಮ ಹುಡುಗರು, ನಮ್ಮ ಮಕ್ಕಳು, ಅವ್ರಿಗೆ ಸಂಸ್ಕಾರ ಸರಿ ಇಲ್ಲ, ಸ್ಕೂಲ್ನಲ್ಲಿ ವಾತಾವರಣ ಸರಿ ಇಲ್ಲ ಅಂದ್ರೆ ನಮ್ಗೆ ಯಾವ ತರ ಊರ ಅಭಿವೃದ್ಧಿ ಆಗುತ್ತೆ? ಅದಕ್ಕಾಗಿ ನಮ್ಮ ಬಹಳ ನೋವಾಗಿ ಆಗ್ತಾ ಇದೆ. ಎಜುಕೇಶನ್ ನಾನು 2 ವರ್ಷ ಕೇಳ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಗ್ಗೆ ಏನು ಟೀಕೆ ಮಾಡ್ತಾ ಇಲ್ಲ, ಬಟ್ ನಮ್ ಟೈಮ್ ನಲ್ಲಿ ಏನ್ ರಿಸಲ್ಟ್ ಇತ್ತು ಇವತ್ತು ಬರ್ತಾ ಇಲ್ಲ. ಮುಂದೆ ಹೋಗ್ಬೇಕು, ರಿವರ್ಸ್ ಹೋಗ್ಬೇಕು. ದಿನ ದುನಿಯಾ ಮುಂದೆ ಹೋಗ್ತಾ ಇದೆ, ನಮ್ಮ ಅವರಾಜ್ ಹಿಂದೆ ಹೋಗ್ತಾ ಇದೆ. ಆಮೇಲೆ ಅಂಗನವಾಡಿ ಮಾಡ್ತಾರ. BO 3 ದಿವಸ ಅವರಾಜ್, 3 ದಿವಸ ಕಲಬುರ್ಗಿ. ಮೇಲಿಂದ ಹೆಣ್ಮಕ್ಕಳು ಮಾತಾಡಿದ್ರೆ ಎಷ್ಟು ನಮ್ಮ ಅವರಾಜ್ಯದಲ್ಲಿ ಎಷ್ಟು ಕೆಳಗೆ ಹೋಗಂದ್ರೆ ಹೇಳಕ್ಕಾಗ್ತಾ ಇಲ್ಲ. ಮೇನ್ ಪಾತ್ರ DDP BO. DDP ಅವರು 1 ಟೈಮ್ ಬಿ ಅವರಾಜ್ಗೆ ಬಂದಿಲ್ಲ, 1 ಟೈಮ್ ಮೀಟಿಂಗ್ ಮಾಡಿಲ್ಲ, 1 ಟೈಮ್ KDPಗೆ ಬಂದಿಲ್ಲ. ನಾವು ಫೋನ್ ಮಾಡಿದೀನಿ, DDP ಸಾಬ್ರೆ ಬರ್ರಿ, ರಿಸಲ್ಟ್ ಕಡಿಮೆ ಆಗ್ತಾ ಇದೆ. ರಿಸಲ್ಟ್ 2 ವರ್ಷದಿಂದ ನಾನು 85 ತನಕ ಹೋಯ್ತು, 85 76 ಇತ್ತು, ಇವತ್ತ ರಿವರ್ಸ್ ಆಗಿದೆ. ನಮ್ದು ಏನಿದೆ, ಪ್ರತಿ ಸ್ಕೂಲ್ ಭೇಟಿ ಮಾಡಿದೀನಿ. ಸ್ಕೂಲ್ ಏನ್ ಕೊರತೆ ಇದೆ, ಎಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. 9 ಅಡ್ಮಿಷನ್ ಅವ, ಇಲ್ಲಿ 4 ಟೀಚರ್ ಅವ. ಸ್ಕೂಲ್ ಅವ ನೋಡಿ, ಏನಪ್ಪ ಈ ಟೀಚರ್ ನೋಡಿ. ಟೋಟಲ್ ಅಡ್ಮಿಷನ್ 6, ಟೀಚರ್ 3. ಲಿಂಗದಳ್ಳಿನಲ್ಲಿ ಅಡ್ಮಿಷನ್ 12, ಪ್ರೆಸಿಡೆಂಟ್ 3, ಟೀಚರ್ 2. ಕೊರೇಕಲ್ 44, ಟೀಚರ್ 5. ಬಡಗುಂದ 31, ಟೀಚರ್ 4. ರುಣಗ 29, ರುಣಗವಾಡಿ 3, ಟೀಚರ್ 3. ಇಕ್ಲಾರ್ 55. ಬಹಳವ, ನಾನು ಗುಂಪಣೆ ಮಾಡಿದ್ದೀನಿ. ಅಂದ್ರೆ BO DDP ಟೀಚರ್ಗೆ ದೋಷ ಮಾಡ್ತಾ ಇಲ್ಲ. HMO ಸರಿ ಆಗಬೇಕು, BA ಸರಿ ಆಗಬೇಕು. BO ಈ ಸರ್ಕಾರ ಬಂದ್ಮೇಲೆ 3 ತಿಂಗಳ ಬದಲಿ, 3 ತಿಂಗಳಿಂದ ಚೇಂಜ್. ನಮ್ಮ ಕಡೆ ಯಾವ ಅವರಾಜ್ನಲ್ಲಿ ನಾವು ಅವ್ರ ಹೆಸರು ಹೇಳಲ್ಲ, ದೊಡ್ಡ ಮಾಡಲ್ಲ, ಅವರೇ ಶ್ರೀಪ್ ಬದಲಿ 3 ತಿಂಗಳಿನಲ್ಲಿ ಚೇಂಜ್. ಅದಕ್ಕಾಗಿ ನಮ್ಮ ಸ್ಕೂಲ್ಗೆ ಬಹಳ ವ್ಯತ್ಯಾಸ ಆಗ್ತಾ ಇದೆ, ಸ್ಕೂಲ್ನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಎಜುಕೇಶನ್ಗೆ ಚೆಲ್ಲಾಟ ಮಾಡಬಾರ್ರಿ, ಎಜುಕೇಶನ್ಗೆ ಅಡ್ಡಿ ಬರಬಾರ್ರಿ. ಒಳಗು DDP ಎಷ್ಟು ಕಂಪ್ಲೇಂಟ್ ಇದೆ, ನಾವು ನೇರವಾಗಿ ಇನ್ಚಾರ್ಜ್ ಮಿನಿಸ್ಟರು ಮತ್ತು ಎಜುಕೇಶನ್ ಮಿನಿಸ್ಟರ್ಗೆ ಪತ್ರ ಬರೀತಾ ಇದ್ದೀನಿ. ಎಜುಕೇಶನ್ ಬೀದರ್ನಲ್ಲಿ, ವಿಶೇಷ ಅವರಾಜ್ನಲ್ಲಿ ಹಾಳಾಗ್ತಾ ಇದೆ.
ಅಡ್ಮಿಷನ್ ಆಗ್ತಾ ಇಲ್ಲ. ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಎಲ್ಲಿ ಸರಿಯಾಗಿ ಟೀಚಿಂಗ್ ಆಗ್ತಾ ಇಲ್ಲ, ಕ್ವಾಲಿಟಿ ಶಿಕ್ಷಣ ಆಗ್ತಾ ಇಲ್ಲ, ಆಮೇಲೆ ಎಜುಕೇಶನ್ ವಾತಾವರಣ ನಿರ್ಮಿತಿ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ನೇರವಾಗಿ ಎಜುಕೇಶನ್ ಮಿನಿಸ್ಟರ್ಗೆ, ಇನ್ಚಾರ್ಜ್ ಮಿನಿಸ್ಟರ್ಗೆ ಪತ್ರ ಬರೀತಾ ಇದ್ದೀನಿ. DDPI ಬಗ್ಗೆ ಯೋಚನೆ ಮಾಡಬೇಕು. DDPI ನಮಗೆ ಒಂದು ದುಶ್ಮನ್ ಇಲ್ಲ, ಅವ್ರು ನೋಡಿಲ್ಲ ಬೇಕು, ನಾನು ಮಾತಾಡಿಲ್ಲ ಬೇಕು, ಒನ್ ಟೈಮ್ ಮಾತಾಡಿದೀನಿ ಅಷ್ಟೇ. ಬಟ್ ಅವರು ಯಾಕೋ ಬೇರೆ ಕೆಲಸ ಮಾಡ್ತಾರೆ, ಏನ್ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಒಂದು ವಿಚಾರ ಹೇಳ್ತೀನಿ, ಯಾವರು ಮಿಸ್ಟೇಕ್ ಮಾಡ್ತಾರ ಟೀಚರ್ ಸಸ್ಪೆಂಡ್ ಮಾಡ್ಬೇಕನ್ನ ಅವ್ರು ಮಾಡಲ್ಲ. ಅವರು ಬೇರೆ ಅವರು ರೆಫರೆನ್ಸ್ ಹೋದ್ರೆ ಬರೋಬರ್ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಬೇರೆ ನ್ಯಾಚುರಲ್ ಇದ್ರೆ ಕಮಿಷನರ್ ಕಳಿಸ್ತಾರೆ. ಅವ್ರು ಏನ್ ಬೇಕೋ ಅವ್ರು ಮಾಡ್ತಾರೆ. ಅವ್ರಿಗೆ ಹೇಳಿದ್ರೆ ವಿರೋಧ ಇದೆ ಅವ್ರು ಮಾಡ್ಬಿಡ್ತಾರೆ. ನ್ಯಾಚುರಲ್ ಇದೆ ಮಾಡಲ್ಲ, ಕಮಿಷನರ್ ಕಳಿಸ್ತಾರೆ. ನಾನು ಈ PO ಹೇಳಿದೀನಿ, ಅಮ್ಮ 2-3 ಜನ ಯಾಕೆ ಆಕ್ಷನ್ ತಗೊಳ್ಳ ಸರ್, ನಾವು ಕಳ್ಸಿದ್ದೀನಿ ಸರ್, ಕಳ್ಸಿದ್ದೀನಿ, DDPI ಮಾಡ್ತಾ ಇಲ್ಲ. ಓಕೆ, ಯಾಕೆ ಮಾಡಿದಿರಿ ಸರ್? ನಾನು ಕಳ್ಸಿಲ್ಲ, ಅವ್ರು ಮಾಡ್ಯಾರ. ಯಾಕಂದ್ರೆ ನಮ್ಮ ಎಜುಕೇಶನ್ ಸರಿಯಾಗಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.